ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಹೆಲೆನಾ ಹ್ಯಾಡ್ಸೆಲ್ ಅವರದು ಸ್ಪೆಕ್ ಟೆಕ್ನಿಕ್ ಬಗ್ಗೆ ಹೇಳ್ಕೊಡ್ತೀನಿ. ಸ್ಪೆಕ್ ಅಂತ ಹೇಳಿದ್ರೆ ಸೆಲೆಕ್ಟ್ ಇಟ್, ಪ್ರಾಜೆಕ್ಟ್ ಇಟ್, ಎಕ್ಸ್ಪೆಕ್ಟ್ ಇಟ್, ಕಲೆಕ್ಟ್ ಇಟ್ ಅಂತ. ಹೆಲೆನಾ ಹ್ಯಾಡ್ಸೆಲ್ ಅವರು ತುಂಬಾ ಫೇಮಸ್ ಆಗಿದ್ದಾರೆ. ನೀವು ಗೂಗಲಲ್ಲಿ ಹಾಕಿ ನೋಡಿದ್ರೆ ನಿಮಗೆ ಸಿಕ್ಕತ್ತೆ ಯಾರವರು ಅಂತ ಹೇಳಿ. ಹೆಲೆನಾ ಹ್ಯಾಡ್ಸೆಲ್ನ ಕಾಂಟೆಸ್ಟ್ ಕ್ವೀನ್ ಅಂತ ಕೂಡ ಕರೀತಾಯಿದ್ರು. ಯಾಕಂದರೆ ಅವರು ಎಕ್ಸೆಪ್ಷನಲ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ಸಕ್ಸಸ್ಫುಲ್ಲಾಗಿ ಅವ್ರ ಲೈಫಲ್ಲಿ ಏನು ಬೇಕು ಅಂದ್ಕೊಂಡಿದ್ರು ಅದನ್ನು ಅವರು ಪಡಿತಾಯಿದ್ರು. ಡ್ರೀಮ್ ಹೋಮ್ ಬೇಕು ಅಂತ ಅಂದ್ಕೊಂಡಾಗ ಅವ್ರು ವಿಜುವಲೈಸ್ ಮಾಡಿ ಅದನ್ನು ಪ್ರಾಜೆಕ್ಟ್ ಮಾಡಿ ಆ ಇಮೇಜು ಅವ್ರದ್ದು ಐಡಿಯಲ್ ಹೌಸಿಂದು, ಆಮೇಲೆ ಅದನ್ನೇ ಮೇಂಟೈನ್ ಮಾಡಿದರು, ಸ್ಟ್ರಾಂಗಾಗಿ ಬಿಲೀವ್ ಮಾಡಿಕೊಂಡು ಆಮೇಲಿಂದ ಮ್ಯಾನಿಫೆಸ್ಟ್ ಮಾಡಿದ್ರು, ಇನ್ಸ್ಪೈರ್ ಮಾಡಿದ್ರು, ಅದರಿಂದ ಫೈಂಡ್ ಮಾಡಿ ಆ ಮನೇನ ತೊಗೊಂಡ್ರು. ಅದೇ ಥರ ಕಾರು, ಆಮೇಲಿಂದ ಸುಮಾರು ಕಾಂಟೆಸ್ಟ್ಗಳು, ಕಾಂಪಿಟೇಷನ್ಸ್ಗಳು, ಅವ್ರ ಹೆಲ್ತು, ಅವ್ರ ವೆಲ್ ಬೀಯಿಂಗು ಎಲ್ಲನೂ ಹೆಲೆನಾ ಹ್ಯಾಡ್ಸೆಲ್ ಅವರು ಮ್ಯಾನಿಫೆಸ್ಟ್ ಮಾಡ್ತಾಯಿದ್ರು ಅವ್ರದ್ದು ಸ್ಪೆಕ್ ಟೆಕ್ನಿಕ್ ಯೂಸ್ ಮಾಡಿಕೊಂಡು. ಸೊ ಈ ಸ್ಪೆಕ್ ಟೆಕ್ನಿಕಲ್ಲಿ ಸೆಲೆಕ್ಟ್ ಇಟ್ ಅಂತ. ಸೊ ಈ ಸೆಲೆಕ್ಟ್ ಇಟ್ ಅಂತ ಮಾಡೋದು ಫಸ್ಟು ಸ್ಟೆಪ್. ಅದು ತುಂಬ 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 ಇಂಪಾರ್ಟೆಂಟ್ ಸ್ಟೆಪ್ಪು. ಸೊ ಈ ಸೆಲೆಕ್ಟೆಡ್ ಸ್ಟೆಪ್ ಮಾಡೋದಕ್ಕೆ ನೀವು ಸ್ವಲ್ಪ ಟೈಮ್ ತೊಗೊಳ್ಳಿ. ಕ್ಲಿಯರ್ ಆಗಿರಲಿ ನೀವು ಏನು ಸೆಲೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ನಿಮ್ಮ ಡಿಸೈರ್ಸು, ನಿಮ್ಮ ಗೋಲು ಏನಿದೆ ಅಂತ ಅಂದ್ಕೊಂಡು ಅದನ್ನು ನೀವು ಕ್ಲಿಯರಾಗಿ ಎಷ್ಟು ಸ್ಪೆಸಿಫಿಕ್ಕಾಗಿ ನೀವು ಅದನ್ನು ಹೇಳ್ಕೊಳ್ತೀರಾ ಅಥವಾ ನೀವು ಬರೀತೀರಾ ಅಷ್ಟು ಈಸಿ ಆಗುತ್ತೆ ಮ್ಯಾನಿಫೆಸ್ಟ್ ಆಗೋಕ್ಕೆ. ಸೊ ಕ್ಲಿಯರಾಗಿ ಐಡೆಂಟಿಫೈ ಮಾಡಿಕೊಡಿ, ಎಲ್ಲ ಡೀಟೇಲ್ಸ್ ಕೊಡಿ, ಏನು ಕ್ವಾಲಿಟೀಸ್ ಇರಬೇಕು, ಯಾವ ಥರ ನಿಮಗೆ ಔಟ್ಕಮ್ ಬರಬೇಕು, ಅದರಿಂದ ಏನು ರಿಸಲ್ಟ್ ಬರಬೇಕು, ಎಷ್ಟು ಕ್ಲಾರಿಟಿಯಿಂದ ನೀವು ಅದನ್ನು ಫೋಕಸ್ ಮಾಡ್ತೀರಾ, ಆ ಎನರ್ಜಿನ, ಇಂಟೆನ್ಷನ್ನ, ಅಷ್ಟು ಈಸಿ ಆಗುತ್ತೆ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ನಿಮಗೆ. ಆಮೇಲೆ ಸೆಕೆಂಡು ಸ್ಟೆಪ್ಪು ಪ್ರಾಜೆಕ್ಟ್ ಇಟ್ ಅಂತ. ನಿಮ್ಮ ಮೈಂಡಲ್ಲಿ ನೀವು ಅದನ್ನು ಕ್ಲಿಯರಾಗಿ ವಿಜುವಲೈಸ್ ಮಾಡಬೇಕು. ನಿಮ್ಮ ಔಟ್ಕಮ್ ಆಲ್ರೆಡಿ, ಅಂದರೆ ನಿಮ್ಮ ಹತ್ರ ಆಲ್ರೆಡಿ ನೀವು ಅಂದ್ಕೊಂಡಿರೋ ಡಿಸೈರು ಬಂದ್ಬಿಟ್ಟಿದೆ ಅಂತ. ಸೊ ಆ ಡಿಸೈರು ಹೇಗಿರುತ್ತೆ ನಿಮ್ಮ ಇಮ್ಯಾಜಿನೇಷನಲ್ಲಿ ನೀವು ಪಿಕ್ಚರ್ ಮಾಡ್ಕೊಳ್ಳಿ, ಅದು ಆಲ್ರೆಡಿ ನಿಮ್ಮ ಹತ್ರ ಇದೆ ಅಂತ. ಸೊ ನೀವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋ ಥರ ನಿಮ್ಮ ಮನಸ್ಸಲ್ಲಿ ನೀವು ಆಲ್ರೆಡಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಾ. ನೀವೊಂದು ಮನೆ ಬೇಕು ಅಂತ ಇದ್ದರೆ ಆ ಮನೇಲಿ ಆಲ್ರೆಡಿ ಇದ್ದೀರಾ. ಸೊ ಆ ಮನೆ ಒಳಗಡೆ ಅದನ್ನು ಬಾಗಿಲು ಮುಟ್ಟಿದಾಗ ನಿಮ್ಗೆ ಹೇಗೆ ಫೀಲ್ ಆಗುತ್ತೆ, ಆ ಮನೆ ಒಳಗಡೆ ನೀವು ಕುಕ್ಕಿಂಗ್ ಮಾಡ್ತಾ ಇರುವಾಗ ಏನು ಸ್ಮೆಲ್ ಬರುತ್ತೆ, ಆಮೇಲೆ ಎಲ್ಲರೂ ನಿಮ್ಮ ಮನೆಯವರೆಲ್ಲ ಕೂತ್ಕೊಂಡು ಖುಷಿಯಾಗಿ ಮಾತಾಡ್ತಾ ಇರುವಾಗ ಯಾವ ಥರ ಎಮೋಷನ್ ಫೀಲ್ ಮಾಡ್ತೀರಾ. ಸೊ ಅದನ್ನೆಲ್ಲ ವಿಜುವಲೈಸ್ ಮಾಡ್ಕೊಳ್ಳಿ ಡೀಟೇಲಾಗಿ. ಏನು ಸೌಂಡ್ ಬರುತ್ತೆ, ಏನು ಸ್ಮೆಲ್ ಇರುತ್ತೆ ಆ ಮನೆಯಲ್ಲಿ, ಆಮೇಲೆ ಯಾವ ಥರ ನೀವು ಸೆನ್ಸೇಷನ್ಸ್ ಫೀಲ್ ಮಾಡ್ತೀರಾ. ಸೊ ಎಲ್ಲನೂ ನೀವು ವಿಜುವಲೈಸ್ ಮಾಡಿ. ಎಷ್ಟು ರಿಯಲ್ಲಾಗಿರುತ್ತೆ ಅಂತಂದರೆ ಅಷ್ಟು ರಿಯಲ್ಲಾಗಿ ಅದನ್ನು ವಿಜುವಲೈಸ್ ಮಾಡಿ. ಅದು ಸೆಕೆಂಡ್ ಸ್ಟೆಪ್ಪು ಪ್ರಾಜೆಕ್ಟ್ ಇಟ್ ಅಂತ. ಆಮೇಲೆ ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ಪು ಎಕ್ಸ್ಪೆಕ್ಟ್ ಇಟ್. ಸೊ ಒಂದು ಸ್ಟ್ರಾಂಗ್ ಬಿಲೀಫ್ ಇಟ್ಕೊಳ್ಳಿ, ಎಕ್ಸ್ಪೆಕ್ಟ್ ಮಾಡಿ ಅದು ಆಲ್ರೆಡಿ ನಿಮ್ಮ ಮ್ಯಾನಿಫೆಸ್ಟು ಡಿಸೈರ್ಡ್ ಮ್ಯಾನಿಫೆಸ್ಟ್ ಆಗೋಗ್ಬಿಟ್ಟಿದೆ ಅಂತ. ಸೊ ನೀವು ಫೇತ್ ಇಟ್ಕೊಳ್ಬೇಕು. ಯಾವುದಕ್ಕೂ ಒಂಚೂರು ಕೂಡ ಅದಕ್ಕೆ ಏನು ನಿಮಗೆ ಅನಿಸ್ಬಾರ್ದು, ನನಗಿದು ಮ್ಯಾನಿಫೆಸ್ಟ್ ಆಗದೆ ಹೋದರೆ ಅಂತ ಒಂದು ಚೂರು ನೆಗೆಟಿವ್ ಬಿಲೀಫ್ ಇರಬಾರ್ದು. ಫುಲ್ಲು ನಿಮ್ಮ ಗೋಲು ಅಚೀವ್ ಆಗೋಗಿದೆ, ನಿಮ್ಮ ಡ್ರೀಮ್ಸ್ ಅಚೀವ್ ಆಗೋಗಿದೆ. ಬಿಲೀವ್ ಮಾಡಬೇಕು ಯೂನಿವರ್ಸು ಅಥವಾ ಹೈಯರ್ ಪವರು ನಿಮಗೆ ಬೇಕಾಗಿರೋ ನಿಮ್ಮ ಡಿಸೈರ್ಗೆ ಬೇಕಾಗೋ ಥರ ಎಲ್ಲ ಅಲೈನ್ ಮಾಡಿ ಕೊಡುತ್ತೆ. ಏನು ಡೌಟ್ಸ್ ಇದೆ, ಏನು ಲಿಮಿಟಿಂಗ್ ಬಿಲೀಫ್ಸ್ ಇದೆ, ನೆಗೆಟಿವ್ ಥಾಟ್ಸ್ ಇದೆ, ಅದೆಲ್ಲ ಬಂದಾಗ ನೀವು ಅದನ್ನೆಲ್ಲ ತೆಗೆದುಹಾಕ್ಬಿಟ್ಟು ಒಂದೇ ಪಾಸಿಟಿವ್ ಮೈಂಡ್ಸೆಟ್ಟಿಂದ ರೀಇನ್ಫೋರ್ಸ್ ಮಾಡ್ಕೊಳ್ಳಿ, ಬಿಲೀವ್ ಮಾಡಿ ರಿಯಾಲಿಟಿನಲ್ಲಿ ನಿಮ್ಮ ಡಿಸೈರ್ಸು ಮ್ಯಾನಿಫೆಸ್ಟ್ ಆಗಿದೆ ಅಂತ. ಅಫರ್ಮೇಷನ್ಸ್ ಹೇಳ್ಕೊಳ್ಳಿ, ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಹೇಳ್ಕೊಡಿ ನಿಮ್ಮ ಮ್ಯಾನಿಫೆಸ್ಟೇಷನ್ನು, ನಿಮ್ಮ ಡಿಸೈರ್ ಬಗ್ಗೆ, ನಿಮ್ಮ ಗೋಲ್ಸ್ ಬಗ್ಗೆ. ಆಮೇಲೆ ಪ್ರೆಸೆಂಟ್ ಟೆನ್ಸಲ್ಲಿ ಅದು ಆಲ್ರೆಡಿ ಆಗಿದೆ ಅಂತ ಬಿಲೀವ್ ಮಾಡಿ. ಆಮೇಲೆ ಲಾಸ್ಟ್ ಸ್ಟೆಪ್ಪು ಕಲೆಕ್ಟ್ ಇಟ್ ಅಂತ. ಸೊ ನೀವು ಇದನ್ನು ಇನ್ಸ್ಪೈರ್ ಆ್ಯಕ್ಷನ್ ತೊಗೊಳ್ಬೇಕು ನಿಮ್ಮ ಗೋಲ್ಗೆ.
ಆಮೇಲಿಂದ ಏನಾದರೂ ಆಪರ್ಚುನಿಟೀಸ್ ಇರುತ್ತೆ, ಸೈನ್ಸ್ ಇರುತ್ತೆ, ಸಿಂಕ್ರೋನಿಸಿಟೀಸ್ ಇರುತ್ತೆ, ಎಲ್ಲ ಅಲೈನ್ ಆಗಿರುತ್ತೆ ನಿಮ್ಮ ಡಿಸೈರಿಗೆ. ಸೊ ಅದ್ರ ಬಗ್ಗೆ ನೀವು ಗಮನ ಕೊಡಿ. ಯಾವಾಗಾದರೂ ನಿಮಗೇನಾದ್ರು ಸೈನ್ ಕಾಣ್ತಾ ಇದೆ, ಆಪರ್ಚುನಿಟಿ ಕಾಣ್ತಾ ಇದೆ, ಎಸ್ ಇದು ನಿಮ್ಮ ಆಸೆಗೆ ನೆರವೇರೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಕೊಂಡು ಸೊ ಆ ಆ್ಯಕ್ಷನ್ನ ನೀವು ತೊಗೊಳ್ಬೇಕು. ಫುಲ್ಲು ಪ್ರೋಆ್ಯಕ್ಟಿವ್ ಆಗಿರಬೇಕು ನೀವು ಆ್ಯಕ್ಷನ್ ತೊಗೊಳ್ಳೋದಕ್ಕೆ. ಆಮೇಲಿಂದ ನೀವು ಅಂದ್ಕೊಂಡಿರೋ ಮ್ಯಾನಿಫೆಸ್ಟೇಷನ್ನು ಆಲ್ರೆಡಿ ಅಲ್ಲಿ ಇದೆ ನಿಮ್ಮ ಲೈಫಲ್ಲಿ ಅಂತ ಅಂದ್ಕೊಂಡು ಓಪನ್ ಆಗಿರಿ, ರಿಸೆಪ್ಟಿವ್ ಆಗಿರಿ. ನೀವು ರಿಸೀವ್ ಮಾಡ್ಕೊಳ್ಳಿ ಆ ಗೈಡೆನ್ಸು, ಆ ಆಪರ್ಚುನಿಟಿ ನಿಮ್ಮ ದಾರಿನಲ್ಲಿ ಬರ್ತಾ ಇರೋದಕ್ಕೆ. ಆಮೇಲಿಂದ ನಿಮ್ಮ ಇಂಟ್ಯೂಷನ್ನು, ನಿಮ್ಮ ಗೈಡೆನ್ಸು ಏನು ರಿಸೀವ್ ಮಾಡುತ್ತೆ, ನಿಮಗೇನು ಹೇಳುತ್ತೆ ಅದ್ರ ಬಗ್ಗೆ ನೀವು ಗಮನ ಕೊಡಿ. ಆಮೇಲಿಂದ ಕಂಟಿನ್ಯೂಯಸ್ ಆಗಿ ಕಮಿಟ್ ಆಗಿರಿ ನಿಮ್ಮ ಗೋಲ್ಗೆ, ನಿಮ್ಮ ಡಿಸೈರ್ಗೆ. ಆಮೇಲೆ ಕಂಟಿನ್ಯೂಸ್ ಆಗಿ ಸ್ಟೆಪ್ಸ್ ತೊಗೊಳ್ತಾ ಇರಿ, ನೀವು ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಳ್ತಾ ಇರಿ. ಆಮೇಲೆ ನೋಡಿ ನಿಮ್ಮ 3D ವರ್ಲ್ಡಲ್ಲಿ ಅದು ಖಂಡಿತವಾಗ್ಲೂ ಮ್ಯಾನಿಫೆಸ್ಟ್ ಆಗಿಬಿಡುತ್ತೆ. ಸೊ ನೀವು ಮೈಂಡಲ್ಲಿ ನೀವು ಒಂದು ಸಲ ನೋಡಿದ್ದೀರಾ ಅಂತಂದರೆ, ಬಾಬ್ ಪ್ರಾಕ್ಟರ್ ಹೇಳ್ತಾರಲ್ವ, ಮೈಂಡಲ್ಲಿ ನೀವು ನೋಡಿದ್ದೀರಾ ಅಂತಂದರೆ ಕೈಯಲ್ಲಿ ನೀವು ಹಿಡ್ಕೊಳ್ತೀರಾ ಅಂತಂದ್ಬಿಟ್ಟು. ಸೊ ಹಾಗೆ ನೀವು ಮೈಂಡಲ್ಲಿ ನೀವು ನೋಡಿದ್ದೀರಾ ನಿಮ್ಮ ಆಸೆಗಳನ್ನ ಮ್ಯಾನಿಫೆಸ್ಟ್ ಆಗ್ತಾ ಇರೋದು ಅಂತಂದರೆ ಅದು ನಿಮ್ಮ ರಿಯಲ್ ವರ್ಲ್ಡಲ್ಲಿ ಬರಲೇಬೇಕು. ಸೊ ಈ ಸ್ಪೆಕ್ ಮಾಡಿದಾಗ ಏನೇನಾಗತ್ತೆ, ಈ ಮ್ಯಾನಿಫೆಸ್ಟಿಂಗ್ ಟೆಕ್ನಿಕ್ ಯೂಸ್ ಮಾಡಿದಾಗ ಅಂತಂದರೆ ನಿಮ್ಮ ಥಾಟ್ಸು, ನಿಮ್ಮ ಎಮೋಷನ್ಸು, ನಿಮ್ಮ ಬಿಲೀಫ್ಸು, ನಿಮ್ಮ ಆ್ಯಕ್ಷನ್ಸು ಎಲ್ಲನೂ ಅಲೈನ್ ಆಗಿಬಿಡುತ್ತೆ. ಆಮೇಲಿಂದ ನಿಮ್ಮ ಮ್ಯಾನಿಫೆಸ್ಟ್ ಮಾಡೋದಕ್ಕೆ, ನಿಮ್ಮ ಡಿಸೈರ್ಸ್ನ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಎಲ್ಲ ಕ್ಲಾರಿಟಿ ಸಿಕ್ಕತ್ತೆ ನಿಮಗೆ. ವಿಜುವಲೈಸೇಷನ್ ಮಾಡ್ತೀರಾ, ಪಾಸಿಟಿವ್ ಆಗಿರ್ತೀರಾ, ಇನ್ಸ್ಪೈರ್ಡ್ ಆ್ಯಕ್ಷನ್ ತೊಗೊಳ್ತೀರಾ. ಸೊ ಅದೆಲ್ಲ ಮಾಡೋದಕ್ಕೆ ನಿಮಗೆ ಪ್ರೇರಣೆ ಬರುತ್ತೆ. ಆಮೇಲಿಂದ ಆ ಯೂನಿವರ್ಸು ನಿಮಗೆ ಆ ಡಿಸೈರ್ಸು, ಆ ಗೋಲ್ಸು ಅದನ್ನೆಲ್ಲ ತಂದು ಕೊಡುತ್ತೆ. ಸೊ ಹೆಲೆನಾ ಹ್ಯಾಡ್ಸೆಲ್ ಅವ್ರಿಗೆ ಕೇಳಿದ್ರಂತೆ ಕ್ವೆಶನ್ನು, ನೀವು ಡೆಫಿನೆಟಾಗಿ ಮ್ಯಾನಿಫೆಸ್ಟ್ ಮಾಡ್ತೀರಾ ಅಂತ. ಅದಕ್ಕೆ ಹೆಲೆನಾ ಹ್ಯಾಡ್ಸೆಲ್ ಅವರು ಒಂದು ಆನ್ಸರ್ ಹೇಳಿದ್ರಂತೆ, ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದಾಗ ನಿಮಗೆ ಏನು ಫೇಲ್ಯೂರೇ ಇಲ್ಲ, ಏನಾದರೂ ಡಿಲೇ ಆಗ್ಬೋದು ಅಷ್ಟೇ ನಿಮ್ಮ ರಿಸಲ್ಟ್ ಬರೋದಕ್ಕೆ. ಆದರೆ ನೀವು ಯಾವಾಗ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀರಾ, ಯಾವಾಗ ನೀವು ಅಂದ್ಕೊಳ್ತೀರಾ ನನ್ನ ಡಿಸೈರ್ಸು ಮ್ಯಾನಿಫೆಸ್ಟ್ ಆಗಿದೆ ಅಂತ ಅಂದ್ಕೊಂಡು, ಯಾವಾಗ ಅಲೈನ್ ಆಗ್ತೀರಾ ನೀವು ಆ ಯೂನಿವರ್ಸ್ನ, ಯಾವಾಗ ನಂಬ್ತೀರಾ, ಯಾವಾಗ ಬಿಲೀವ್ ಮಾಡ್ತೀರಾ, ಎಸ್ ನಂದು ಎಲ್ಲ ಡಿಸೈರ್ಸು ಮ್ಯಾನಿಫೆಸ್ಟ್ ಆಗಿದೆ ಅಂತ ಅಂದ್ಕೊಂಡು, ಆವಾಗ ಅದು ಖಂಡಿತವಾಗ್ಲೂ ಮ್ಯಾನಿಫೆಸ್ಟ್ ಆಗಲೇಬೇಕು. ಅದರಲ್ಲಿ ಡೌಟೇ ಇಲ್ಲ. ಡಿಲೇ ಆಗ್ಬೋದು, ಬಟ್ ಡೌಟ್ ಇಲ್ಲದೇ ಆ ಮ್ಯಾನಿಫೆಸ್ಟು ಆಗೇ ಆಗುತ್ತೆ. ಇದು ಹೆಲೆನಾ ಹ್ಯಾಡ್ಸೆಲ್ ಅವ್ರದ್ದು ಸ್ಪೆಕ್ ಟೆಕ್ನಿಕ್ಕು. ತುಂಬ ಈಸಿಯಾಗಿರೋ ಟೆಕ್ನಿಕ್ಕು. ಇದನ್ನು ಎಲ್ಲರೂ ಯೂಸ್ ಮಾಡ್ಕೊಳ್ಬೋದು, ಯಾವ ಡಿಸೈರ್ಸಿಗೆ ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು. ಸೊ ಇದೊಂದು ಈಸಿ ಟೆಕ್ನಿಕ್ ಇದೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಲೈಫಲ್ಲಿ ಏನು ಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ತೀರಾ. ರಾತ್ರಿ ಮಲ್ಕೊಳ್ಳೋಕ್ಕೆ ಮುಂಚೆ ಖಂಡಿತವಾಗ್ಲೂ ನಿಮ್ಮ ಡಿಸೈರ್ಸ್ನ, ನಿಮ್ಮ ಗೋಲ್ಸ್ನ ಅದನ್ನು ನೀವು ಮೂವಿ ಥರ ನೋಡಿ, ಆ ಮೂವಿನಲ್ಲಿ ನೀವು ಆಲ್ರೆಡಿ ಇದ್ದೀರಾ. ಎಲ್ಲ ಸೆನ್ಸಸ್ಸು, 5 ಸೆನ್ಸಸ್ಸು ಇದೆಯಲ್ಲ, ಅದನ್ನೆಲ್ಲ ಹಾಕಿ ಅದರೊಳಗಡೆ ಆಮೇಲಿಂದ ನೋಡ್ತೀರಾ ನೀವು ಅದನ್ನು ಹೇಗೆ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ಅಂದ್ಕೊಂಡು. ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಎದ್ದೇಳಕ್ಕೆ ಮುಂಚೆನೂ ಈ ವಿಜುವಲೈಸೇಷನ್ ಆ್ಯಕ್ಟಿವಿಟಿ ಮಾಡಿ ನೋಡಿ, ನಿಮ್ಮ ಡ್ರೀಮ್ಸ್ ಎಲ್ಲನೂ ಹೇಗೆ ಮ್ಯಾನಿಫೆಸ್ಟ್ ಆಗಿಬಿಡುತ್ತೆ. ಆಟೋಮೆಟಿಕ್ಕಾಗಿ ಈಸಿಯಾಗಿ ಯೂನಿವರ್ಸು ನಿಮಗೆ ನಿಮ್ಮ ಆಸೆಗಳನ್ನ, ನಿಮ್ಮ ಡಿಸೈರ್ಸ್ಗಳನ್ನ ಎಲ್ಲ ನಿಮ್ಮ ಹತ್ರಕ್ಕೆ ತಂದು ಕೊಡುತ್ತೆ. ಸೊ ಟ್ರೈ ಮಾಡಿ ಖಂಡಿತವಾಗ್ಲೂ ಈ ಈಸಿ ಮೆಥಡ್ನ. ಕಷ್ಟ ಏನೂ ಇಲ್ಲ ಇದರಲ್ಲಿ, ಬರೀ ವಿಜುವಲೈಸ್ ಮಾಡೋದಷ್ಟೇ. ಫುಲ್ಲು ಥಾಟ್ಸ್ ಇಟ್ಕೊಳ್ಳಿ, ಫುಲ್ಲು ಪಾಸಿಟಿವ್ ಬಿಲೀಫ್ ಇಟ್ಕೊಳ್ಳಿ. ನಿಮ್ಮ ಗೋಲ್ಸು, ನಿಮ್ಮ ಡ್ರೀಮ್ಸು ನೀವು ಆಲ್ರೆಡಿ ಅಚೀವ್ ಮಾಡಿದ್ದೀರಾ ಅಂತ. ಆಮೇಲೆ ನೋಡಿ ಆ ಯೂನಿವರ್ಸು ಹೇಗೆ ನಿಮಗೆ ನೀವು ಅಂದ್ಕೊಂಡಿರೋ ಡಿಸೈರ್ನ ತಂದು ಕೊಡುತ್ತೆ ಅಂತ ಹೇಳಿ. ಡಿಲೇ ಆಯಿತು ಅಂತ ಅಂದ್ಕೊಂಡ್ರು ಕೂಡ ನೀವು ಅದನ್ನು ಅಯ್ಯೋ ಡೌಟ್ ಅಂತ ಪಡೋಕ್ಕೆ ಹೋಗ್ಬಿಡಿ, ಅಯ್ಯೋ ಆಗಲಿಲ್ಲ ಅಂದರೆ ಅಂತ ಅಂದ್ಕೊಂಡು. ಖಂಡಿತವಾಗ್ಲೂ ಆಗಲೇಬೇಕು ಅದು. ಯೂನಿವರ್ಸಲ್ಲಿ ನೀವು ಒಂದು ಸಲ ನಿಮ್ಮ ಆಸೆನ ಹಾಕಿದ್ದೀರಾ, ಆ ಯೂನಿವರ್ಸಿಗೆ ಕೇಳ್ಕೊಂಡಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಅದು ನಿಮ್ಮ ಲೈಫಲ್ಲಿ ಬರಲೇಬೇಕು. ಸೊ ಸ್ಪೆಕ್ ಟೆಕ್ನಿಕ್ನ ಎಲ್ಲರೂ ಯುಟಿಲೈಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.